ಜಗಳ ತಾರಕಕ್ಕೇರಿ ಆಸ್ಪತ್ರೆಗೆ ಸೇರಿದ ಮನೆಯವರು. ನಮಗೆ ಜೀವ ಬೆದರಿಕೆ ಇದೆ ಎಂದು ಕಂಗಾಲಾಗಿರುವ ಕುಟುಂಬ. ಅರಸೀಕೆರೆ ತಾಲೂಕಿನ ಅಗುಂಧ ಗ್ರಾಮದಲ್ಲಿ ಶಂಕರಪ್ಪ ಹಾಗೂ ಅವರ ಮನೆಯವರಿಗೆ ಅವರ ಕುಟುಂಬದವರೇ ಆದ ಆಶಾ ಹಾಗೂ ಸಾವಿತ್ರಮ್ಮ ಎಂಬುವವರಿಂದ ವಿನಾಕಾರಣ ಪದೇ ಪದೇ ಶಂಕರಪ್ಪ ಹಾಗೂ ಅವರ ಮನೆಯವರಿಗೆ ಹಲ್ಲೆ ಮಾಡುತ್ತಿದ್ದು, ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟು ಎಫ್ಐಆರ್ ಕೂಡ ದಾಖಲಾದರೂ ಪುನಃ ಇಂಥ ಘಟನೆ ನಡೆಯುತ್ತಿದ್ದು, ಶಂಕರಪ್ಪ ಹಾಗೂ ಅವರ ಮನೆಯವರಿಗೆ ಪ್ರಾಣದ ಭಯದ ವಾತಾವರಣ ಉಂಟಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಹಲ್ಲೆಗೊಳಗಾದ ಶಂಕರಪ್ಪನವರು ಮಾತನಾಡಿ, ಕುಟುಂಬದಿಂದ ಎಲ್ಲಾ ಪಾಲು ಹಂಚಿದ್ರು ಕೂಡ ವಿನಾಕಾರಣ ಪದೇ ಪದೇ ನಮ್ಮ ಮೇಲೆ ಕೆಟ್ಟ ಪದಗಳಿಂದ ಬೈಯೋದು, ಹಲ್ಲೆ ಮಾಡುವುದನ್ನ ಆಶಾ ಹಾಗೂ ಸಾವಿತ್ರಮ್ಮನವರು ಮಾಡುತ್ತಿದ್ದಾರೆ. ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟು ಎಫ್ಐಆರ್ ಆದರೂ ಕೂಡ ಭಯಪಡದೆ ಪದೇ ಪದೇ ನಮ್ಮ ಮೇಲೆ ಹಲ್ಲೆ ಮಾಡುತ್ತಿದ್ದು ಪ್ರಾಣದ ಭಯ ಉಂಟಾಗಿದೆ. ದಯವಿಟ್ಟು ಪೊಲೀಸ್ ಇಲಾಖೆ ನಮಗೆ ನ್ಯಾಯ ಕೊಡಿಸಬೇಕು ಹಾಗೂ ರಕ್ಷಣೆ ನೀಡಬೇಕೆಂದು ಮಾಧ್ಯಮದ ಮೂಲಕ ಕೇಳಿಕೊಂಡರು. ಯಾವರು ಏನು ಸಮಸ್ಯೆ ನಿಮ್ಮದು? ಸಮಸ್ಯೆ ಸರ್, ಇದು ದಿನವಾಯಿ ರಾತ್ರಿ ಅವನು ಬೈದು ಆಶಾ ಅಂತ. ಯಾರವರು? ಆಶಾ ಅಂತೇಳಿ ನಮ್ಮ ಮಧು ಅಂತ ಅವರು ಹೆಂಗಸರು ಆಶಾ ಅಂತ. ಏನಾಗ್ಬೇಕು ನಿಮಗೆ? ಅವರಿಗೆ ನಮಗೆ ಅಣ್ಣ ತಮ್ಮದಿರು ಸರ್. ಆಯಿತು. ಅಣ್ಣ ತಮ್ಮದಿರು ಅವರು ದಿನ ಬೈಯೋದು, ರಾತ್ರಿ ಬೇಡಿ ದೇಹಭಂಗ ಮಾಡ್ತಾರೆ, ಜಗಳ ಮಾಡೋದು, ಈ ಥರ ಮಾಡ್ತಾರೆ. ನಮ್ಮ ಕಾರಲ್ಲಿ ಒಂದು 5-6 ಜನ ಕೊಡೋದ್ರೆ ಕಾರ್ ಹುಡುಗಿ ಅಂತಾರೆ. ಕಾರ್ ಹುಡುಗಿ ಹೊಡೆಯೋದು, ಅವ್ರ ಮೇಲೆ ಹೊಡೆಯೋದು, ಕೇಸ್ ಹಾಕೋದು, ಈ ಥರ ಮಾಡಿದ್ರು. ಅವ್ರ ಮೇಲೆ 5-6 ಎಫ್ಐಆರ್ ಕೇಸ್ ಇದೆ. ಈಗಾಗಲೇ ಎಫ್ಐಆರ್ ಹಾಕಿ 5 ಇದೆ. ಪೊಲೀಸ್ ಅವರಿಗೆ ಹೇಳಿದ್ರು, ಅವರು ಬರ್ತಾರೆ, ಅವ್ರಿಗೆ ರಕ್ಷಣೆ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಇದು ಎಫ್ಐಆರ್ ಆಗಿದೆ. ಎಫ್ಐಆರ್ ಆಗಿದೆಯಾ? ಎಫ್ಐಆರ್ ಕಾಪಿ ನಮ್ಮ ಹತ್ರ ಇದೆ. ಪೊಲೀಸ್ ಅವರಿಗೆ ಇಲಾಖೆ ಅವರಿಗೆ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ ಅಷ್ಟೇ. ಅವ್ರಿಗೆ ಹೋಗಿ ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಮ್ಮ ಅಂತ ಹೋಗ್ತಾರೆ. ಅವ್ರೇನು ಮೈಯೆಲ್ಲ ಕುಯ್ಕಿರಲಿಲ್ಲ, ಕುಯ್ಕೊಂಡು ಬರ್ತಾರೆ, ಅಡ್ಮಿಟ್ ಆಗ್ತಾರೆ. ಇವತ್ತೇನಕ್ಕೆ ಹಾಸ್ಪಿಟ್ಲಿಗೆ ಬಂದಿರೋದು? ಹಾಸ್ಪಿಟ್ಲಿಗೆ ಬಂದಿರೋದು ನಮ್ಮ ಮನೆ ಹೆಂಗಸರಿಗೆ ಹೊಡೆದಿದ್ದಾರೆ. ನಮ್ಮನೆ ಹೆಂಗಸರು ಮಲ್ಲಮ್ಮ ಅಂತೇಳಿ ಅವರಿಗೆ ಹೊಡೆದಿದೆ. ನನಗೆ ಬೈತಿದ್ರು, ಏಕಾಂತ ನನ್ನ ಗಂಡಿಗೆ ಹಾಕ್ಬೈತಿ ಅಂತ ಕೇಳಿದ್ರು. ಆ ಕೇಳಿದಕ್ಕೆ ಅವರಿಗೆ ಕಾಲು ಹೊಡಿಗೆ ಹೋಗ್ಬೋದು, ಕಾಲು ಹೊಡಿ ತಪ್ಪಿಕೊಂಡು ಕಲ್ಲಿಂದ ಹೊಡೆದ್ಬಿಟ್ಟು ದೊಣ್ಣೆಯಿಂದ ಹೊಡೆದಿದೆ. ಅವರಂತೆ ಅವರ ತಾಯಿ ಮತ್ತೆ ಅವರು ಇಬ್ಬರು ಹೊಡೆಯೋದು. ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀರಾ ನೀವು? ಕಂಪ್ಲೇಂಟು ಆಗಿದೆ, FHC ಹಾಕಿದೆ ಇವತ್ತು. ಕಂಪ್ಲೇಂಟ್ 5 ಕೇಸು ಆದಮೇಲೆ ಎಫ್ಐಆರ್ ಆಗಿದೆ. ಪೊಲೀಸ್ ಬಂದಿದ್ರಾ? ಕೋರ್ಟಲ್ಲಿದ್ರು ಕೂಡ ಪೊಲೀಸವರು ಮತ್ತೆ ಬಂದು ಅವರಿಗೆ ಸಹಕಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಮೊಮ್ಮಕ್ಕಳು ನಾನು ಲಾಸ್ ಹಾಕ್ಯಂತ ಇದ್ದೀನಿ ಸರ್. ನೋಡಿ ಇಷ್ಟೆಲ್ಲ ನಡೀತಾ ಇದೆ, ನಮ್ಮ ಪೊಲೀಸ್ ರಕ್ಷಣೆ ಇಲ್ಲ ನಮಗೆ. ಅವಕ್ಕೆ ಅಕ್ಕಿಗೆ ಸಪೋರ್ಟ್ ಮಾಡ್ತಾರೆ ಸರ್. ಇವತ್ತು ಕೂಡ ಬನ್ನಿ, ಈಗಲೂ ಅಕ್ಕಿಗೆ ಸಪೋರ್ಟ್ ಮಾಡ್ತಾರೆ. ಬರ್ರಿ ಹೋಗಮ್ಮ, ಕಂಪ್ಲೇಂಟ್ ಕೊಟ್ಟು ಬಾ ಅಂತ ಆಯಮ್ಮಗೆ ಸಪೋರ್ಟ್ ಮಾಡ್ತಾರೆ. ಯಾಕೆ ಆ ಥರ ಏನು ಗೊತ್ತಿಲ್ಲ. ಆಮೇಲೆ ಸೋಷಿಯಲ್ ಅವ್ರ ಮೇಲೆ ಕುತ್ಕೊಂಡು ಪೊಲೀಸ್ ಇಲಾಖೆ ಅವ್ರ ಒಳಗೆ ಅವ್ರ ಮೇಲೆ ಕುತ್ಕೊಂಡು ಅವ್ರ ಮೇಲೆ ಮಾತಾಡ್ಕೊಂಡು ಅವ್ರು ಒಳಗಡೆ ಹೋಗಿ ಕುತ್ಕೊಂಡು ಆರಾಮಾಗಿ ಅವರು ಅಕ್ಕಿನ ಮಾತಾಡ್ಕೊತಾರೆ. ನಾವು ಏನಾರು ಒಂಚೂರು ಕೇಳಕ್ಕೂ ನಮಗೆ ಸ್ಪಂದಿಸದೇ ಇಲ್ಲ. ಆಮೇಲೆ ನೆನ್ನೆ ನಮ್ಮ ಯಜಮಾನ್ರ ಮೇಲೆ ಜಗಳ ಆಡ್ತಿದ್ರು. ಅದು ನಾನು ಹೋಗಿ ಕೇಳತ್ತೆ, ನೀನೇ ಒಳಗೆ ಕೇಳೋಕ್ಕೆ ಅಂತ ಹಿಡ್ಕೊಂಡು ಒಬ್ಬ ಮಗಳು ಹೊಡೆದ್ರು ಮೇಲೆ ಅದಕ್ಕೆ. ಮತ್ತು ಗರ್ಭಕೋಶ ಆಪ್ರೇಷನ್ ಆಯ್ತು, ಕಾಲು ಆಪ್ರೇಷನ್ ಆಯ್ತು, ಎಲ್ಲ ಹೊಡೆದು ಕದ ಹಾಕ್ಯಂದ್ರು ಮೇಡಮ್. ಅದಕ್ಕೆ ಅವನು ಮಗಳು ಕೇಳಕ್ಕೆ ಹೋಗ್ಬೇಕು, ನೀನೇ ಅವಳಿಗೆ ಕೇಳಕ್ಕೆ ಅಂದರು. ಸಾಕ್ಷಿ ಹೇಳಕ್ಕೆ ಬಂದ್ರಿ ಅಂತ. ಅದು ಯಾರು ಹೇಳಿವಂತ ನಾನು ಹೋಗಿ ಕೇಳತ್ತೀನಿ. ನಮ್ಮ ಯಜಮಾನ್ರೆ ತಲೆ ಬಗ್ಸಿ ಹೊಡೆದ್ರು ಮೇಡಮ್. ಭಾರಿ ಬೈತಾಳೆ ಮೇಡಮ್. ಹೋಗ್ಬೇಕು ಬರ್ಬೇಕಾಗ ಚೆನ್ನಾಗಿ ಬೈತಾಳೆ. ಹೊಡೆದು ಸಖತ್ತಾಗಿ ಸುಸ್ತಾಯಿದ್ದೀನಿ ಮೇಡಮ್. ಅಡ್ಮಿಟ್ ಆಗಿ ಊರಾಗೆಲ್ಲ ಕಾದುಡಿ ಹೊಡೆಯೋದು, ಅದು ಕೇಳಕ್ಕೆ ಹೋಗತ್ತೀನಿ, ಸಾಯಿಸ್ತೀನಿ ಕಣ್ಣು ಮುಂಡೆ, ಕುಡ್ಲ ಕಡ್ತಿ ಕಣ್ಣು ಮುಂಡೆ ಅಂತಂದು ಮೇಡಮ್. ನನ್ನ ಮಗ ಸತ್ತ ಮೇಲೆ ಬಂದರು 5 ವರ್ಷದ ಮೇಲೆ ಬಂದು ನನಗೆ ಭಾಳ ಚಿತ್ರಹಿಂಸೆ ಕೊಡ್ತಾರೆ. ನನ್ನ ಮಗ ಇರೋವರೆಗೂ, ದೊಡ್ಡ ಮಗ ಇರೋವರೆಗೂ ಬರಲಿಲ್ಲ. ಬಂದ ಮೇಲೆ ಈಗ ಬಂದು ಸತ್ತ ಮೇಲೆ ಈಗ ಬಂದು ಆಶಾ, ಸಾಯಿತಮ್ಮ, ಅವ್ರ ಮಗ ರೇವಣ್ಣ ಬಂದು ಪ್ರಾಣ ಬೆದರಿಕೆ ಹಾಕ್ತಾರೆ. ಎಲ್ಲ ನನಗೆ ಬೇಕಾದ ಹಿಂಸೆ ಕೊಟ್ಬಿಟ್ರು. ಎಷ್ಟು ನಮಗೆ ಹಿಂಸೆ ಕೊಟ್ಟಿದೆ ಅಂದರೆ ಅಷ್ಟು ನರಕ ಅನುಭವಿಸ್ತಾ ಇದ್ದೀನಿ ಮೇಡಮರೇ. ಬಂದು ನನಗೆ ನ್ಯಾಯ ಕೊಡಿಸ್ರು. ನಮ್ಮ ತಾಯಿ, ನಾನು, ನನ್ನ ಹಿರಿಯ ಸೊಸೆನೂ ಬಿಡ್ಲಿಲ್ಲ. ಅವಳು ಮುಂದರೆ ದಾಚಿ ಕೇಳಿದ್ರು. 5 ವಯಸ್ಸಾಗಿ ನಾನು ಮುಂದರೆ ದಾಚಿ ಕೇಳಿದ್ದಾರೆ. ನನಗೆ ಒಂದು ಕೇಸ್ ಐತೆ, ಆ ಕೇಸನ್ನು ಬೇರೆ ತಕ್ಕಬೇಕು ನೀನು ಅಂತೇಳಿ ಚಾಕು ಚೂರು ತಗೊಂಡು ನನ್ನ ಪ್ರಾಣ ಬೆದರಿಕೆಯನ್ನು
ಎದುರಿಸ್ತಾ ಇದ್ದಾವೆ. ಮತ್ತು ಈಗ ಮೊನ್ನೆ ಒಂದು ಹೊಡೆದು ನಮ್ಮ ತಾಯಿಗೂ ನನಗೆ ಅದನ್ನು ಕೇಸ್ ಆಗೈತೆ. ಏನಕ್ಕೆ ಬಂದು ಅದು ನನ್ನ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನನ್ನ ಬೇಜನ್ನು ನನ್ನ ಮಗನೂ ಕೊಡವ ಕಾರ್ದುಡಿ ಉಗ್ಗಿ ಅವನು ಮನೆ ಬಿಡಿಸಿ 6 ತಿಂಗಳಗಟ್ಟಲೆ ಕಳಿಸಿದ್ದಾರೆ. ಮಗನ ತಂದು ಕೊಡ್ರಿ ನನಗೆ. ಒಟ್ಟಿನಲ್ಲಿ ಜಮೀನಿನ ವಿಚಾರವಾಗಿ 2 ಕುಟುಂಬಗಳ ನಡುವೆ ಜಗಳ ತಾರಕಕ್ಕೇರಿದ್ದು ಶಂಕರಪ್ಪ ಕುಟುಂಬದ ಮೇಲೆ ಪದೇ ಪದೇ ಹಲ್ಲೆಯಾಗುತ್ತಿದೆಯಂತೆ. ಹಲ್ಲೆಗೊಳಗಾದ ಶಂಕರಪ್ಪ ಕುಟುಂಬವು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ನಮಗೆ ಆಶಾ ಮತ್ತು ಸಾವಿತ್ರಮ್ಮ ಕುಟುಂಬದಿಂದ ಜೀವ ಭಯವಿದೆ. ನಮಗೆ ಪೊಲೀಸರು ನ್ಯಾಯ ಕೊಡಿಸಿ ರಕ್ಷಣೆ ಕೊಡಬೇಕೆಂದು ಮಾಧ್ಯಮದ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ಎಂಡಿ ನಾಸೀರ್, ಪ್ರಜಾಶಕ್ತಿ ಟಿವಿ, ಅರಸೀಕೆರೆ.